ಸಿಟಿ ರವಿ ಬಂಧನಕ್ಕೆ ಅಭಯ್ ಪಾಟೀಲ್ ಕೆಂಡ ಕಾರಿದ್ದಾರೆ. ಸಿಟಿ ರವಿ ಕೊಲೆಗೆ ಸರ್ಕಾರದಿಂದ ಸಂಚು ನಡೆದಿತ್ತು. ಸಿಟಿ ರವಿಯನ್ನ ಡಕಾಯಿತರ ರೀತಿ ನಡೆಸಿಕೊಂಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಸಿಟಿ ರವಿ ಅವರ ಬಂಧನ ಖಂಡಿಸಿ ಇವತ್ತು ಬಿಜೆಪಿ ಕೂಡ ಬಂದ್ಗೆ ಕರೆ ನೀಡಿರುವಂಥ ನಮ್ಮ ಜೊತೆಗೆ ಬೆಳಗಾವಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಅಭಯ್ ಪಾಟೀಲ್ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಈ ರಾಜ್ಯನಾಗ ತುಗ್ಲಕ್ ಸರ್ಕಾರ ಅದ. ಒಬ್ಬ ಹಿರಿಯ ಕರ್ನಾಟಕದ ರಾಜಕಾರಣಿ, 4 ಬಾರಿ ಶಾಸಕರು, ರಾಷ್ಟ್ರೀಯ ಮಟ್ಟದಲ್ಲಿ ಪಕ್ಷದ ಸಂಘಟನೆಯ ಜವಾಬ್ದಾರಿ ವಹಿಸಿಕೊಂಡಂತಹ ವ್ಯಕ್ತಿಯನ್ನು ಈ ಥರ ಒಬ್ಬ ಡಕಾಯಿತಿನ ಥರ ನಡೆಸ್ಕೊಂಥ ಕೆಲಸ ಈ ಸರ್ಕಾರ ಮಾಡಿದ್ದದ. ಇದು ಅಕ್ಷಮ ಅಪರಾಧ. ಈ ಸರ್ಕಾರದ್ದು ಶಿಶುಪಾಲನ 100 ತಪ್ಪು ಅಂಥೇಳಿ ಈಗ ತುಂಬಕ್ಕೆ ಬಂದದ. ನಾನು ಬಹುತೇಕ ಇಡೀ ದೇಶದಲ್ಲ, ಪಾಕಿಸ್ತಾನನಾಗ ಸುದೇ ಪೊಲೀಸರು ಈ ರೀತಿ ನಡೆಸೋದಿಲ್ಲ ಅಂತ ಕರಾಳ ದಿನ ಬಹುತೇಕ ಕರ್ನಾಟಕದ ಇತಿಹಾಸದ ಒಂದು. ಎರಡನೇದು, ವಿಧಾನಸೌಧ ಇದು ರಾಜ್ಯದ ಘನತೆ ಗೌರವ ಕಾಪಾಡುವಂಥ ಸ್ಥಳ, ರಾಜ್ಯದ ಸಮಸ್ಯೆಗಳನ್ನ ನಿವಾರಣೆ ಮಾಡುವಂಥ ಸ್ಥಳ. ಅಲ್ಲಿ ಹೊಕ್ಕಿ ಗುಂಡಾಗಿರಿ ಮಾಡಿ ಮಾಡುವಂಥದ್ದಂತಂದ್ರೆ ವಿಧಾನಸೌಧನ್ಯಾಗನ ಹೊಕ್ಕುವಂಥದ್ದು ಮತ್ತು ದಹಶತ್ ನಿರ್ಮಾಣ ಮಾಡುವಂಥದ್ದು ಮಾಡಿತ್ತಂತಂದ್ರೆ ಇದು ಹೆಂಗೆ ಆಗ್ತದೆ? ಸರ್ಕಾರದ ಕುಮ್ಮಕ್ಕಿಲ್ಲ ಅಂದ್ರೆ ಜನ ಒಳಗೆ ಹೊಕ್ಕಕ್ಕೆ ಸಾಧ್ಯ ಐತೇನು? ಪೊಲೀಸರು ಅವ್ರು ಸರ್ಕಾರ ಕೊಡಲಿಲ್ಲ ಅಂದ್ರೆ ಒಳಗೆ ಹೊಕ್ಕಕ್ಕೆ ಸಾಧ್ಯ ಐತೇನು? ಒಂದು ಪೊಲೀಸ್ ಫೆಲಿಯರ್ ಅದಾರ ಇಲ್ಲ ಅಂತಂದರೆ ಪೊಲೀಸರನ್ನು ಇದ್ರ ಜೊತೆಗೆ ಸರ್ಕಾರ ಜೊತೆಗೆ ಶಾಮೀಲಾಗಿದ್ದಾರೆ. ಇದು ಬರೀ ರಾಜ್ಯವ್ಯಾಪಿ ಇದನ್ನು ಮಾಡೋದಿಲ್ಲ, ಕೇಂದ್ರ ಸರ್ಕಾರವೂ ಇದು ಮಧ್ಯ ಪ್ರವೇಶ ಮಾಡಬೇಕಾಗ್ತದೆ. ಇದು ಗಂಭೀರ ಘಟನೆದ. ಒಬ್ಬ ಶಾಸಕ ಪರಿಸ್ಥಿತಿ ಈತಂದ್ರೆ ಜನಸಾಮಾನ್ಯ ಪರಿಸ್ಥಿತಿ ಅಂತೂ ಹೆಂಗಾಗಿತ್ತಂತ ಗುರ್ತದೆ. ಎಲ್ಲಿ ಲಾ ಆ್ಯಂಡ್ ಆರ್ಡರ್ ಅಂತೂ ಉಳಿದಿಲ್ಲ. ಸರ್, ಬೆಳಂಬೆಳಿಗ್ಗೆ ನೀವು ಕೂಡ ಜಡ್ಜ್ ಮನೆಗೆ ದೌಡಾಯಿಸಿರುವಂಥದ್ದು. ಈಗ ಅವ್ರ ಕೆಲವೇ ಕ್ಷಣದಲ್ಲಿ ಕೂಡ ಅವ್ರನ್ನ ಕೋರ್ಟಿಗೆ ಕರ್ಕೊಂಡ್ಬರ್ತಾರಂತ ಮಾಹಿತಿ ನೀಡುವಂಥ. ನೋಡ್ರಿ, ಇದು ಕಾಯ್ದೆ ಅಂದರೆ ಕಾಯ್ದೆಯನ್ನು ಗಾಳಿಗೆ ತೂರಿ ಅವ್ರನ್ನ ಅರೆಸ್ಟ್ ಮಾಡೋವಂಥದ್ದು. ಯಾಕಂದ್ರೆ ಅವ್ರು ಮಾತಾಡಿದ್ದು ಏನು ಮಾತಾಡಿದಾರು ಏನಿಲ್ಲ, ಈಗ ಹೌಸ್ ರೆಕಾರ್ಡ್ ನೋಡಿದ ನಂತರ ಗೊತ್ತಾಗ್ತದೆ. ಅದರ ಸಿಎಂ ಡಿಸಿಎಂ ಕುಮ್ಮಕ್ಕಿನಿಂದ ಸಿಟಿ ರವಿ ಬಂಧನ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಂಜಯ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಡಿಸಿಎಂ ಜೊತೆ ಪೊಲೀಸರು ಸಂಪರ್ಕದಲ್ಲಿದ್ರು. ಸಿಎಂ ಡಿಸಿಎಂ ಹೇಳದಂತೆ ಪೊಲೀಸರು ಕೇಳ್ತಾ ಇದ್ದಾರೆ. ಹಿಟ್ಲರ್ ರೀತಿ ಕಾಂಗ್ರೆಸ್ ವರ್ತಿಸ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ. ಜೊತೆಗೆ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಈಗ ನಿನ್ನೆ ಖಾನಾಪುರದಲ್ಲಿ ರಾತ್ರಿ ನೀವು ಇದ್ರಿ, ತಡರಾತ್ರಿವರೆಗೂ ಇದ್ರಿ. ಅಲ್ಲಿಂದ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬೇಕಂತ ನಿಮ್ಮ ಮುಂದೆ ಹೇಳಿದರು. ನಂತರ ಆದ ಬೆಳವಣಿಗೆಗಳೇನು? ನಂತರ ಆಗಿ ಬೆಳವಣಿಗೆಕ್ಕಿಂತನೂ ಅಲ್ಲೇ ನಮಗೆ ಏನು ಪ್ರಾರಂಭದಿಂದ ಪೊಲೀಸರು ಹೇಳ್ತಾ ಇದ್ರು ಅದ್ರ ಎಲ್ಲ ಉಲ್ಟಾ ಮತ್ತು ವಿಪರೀತ ನಡ್ಕೊಂಡಿದ್ದಾರೆ. ತುಘಲಕ್ ದರ್ಬಾರ ಡಿಕ್ಟೇಟರ್ಶಿಪ್ ಅಂತ ನಾವು ಬುಕ್ದಾಗ ಓದಿದ್ದು ಸ್ಕೂಲ್ನಾಗಿದ್ದಾಗ. ಅದ್ರದ್ದು ಪ್ರತ್ಯಕ್ಷ ನೋಡುವಂಥ ಒಂದು ಸಂದರ್ಭ ನಿನ್ನೆ ನಾವು ನೋಡಿದ್ದೀವಿ. ಯಾಕಂದ್ರೆ ಪೊಲೀಸರ ಮುಖ್ಯಮಂತ್ರಿ ಮತ್ತು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಜೊತೆ ಮೇಲೆ ಸಂಪರ್ಕದಾಗ ಕಮಿಷನರ್ ಇದ್ದರು. ಅವ್ರು ಏನು ಇನ್ಸ್ಟ್ರಕ್ಷನ್ ಕೊಡ್ತಾಯಿದ್ರು ಅದ್ರ ಪ್ರಕಾರ ಎಲ್ಲ ನಡೀತಾ ಇತ್ತು. ನಮ್ಮ ವಕೀಲರ ಕಾನೂನು, ಹೈಕೋರ್ಟ್ ಡಿಸಿಷನ್ಗಳ ಈ ಥರ ಇರ್ತೈತೆ ಅಂತ ಏನು ಹೇಳ್ರು ಕಚರ ಇದ್ದಂಗೆ ಅವ್ರ ಕಡೆ ಯಾರ ಕಡೆ ನಮ್ಮ ಕಡೆ ಮಾತಾಡ್ಸಾಕ್ತಾ ಇರಲಿಲ್ಲ, ನೋಡಾಕ್ತಾ ಇರಲಿಲ್ಲ. ಅವ್ರು ಏನು ಹೇಳ್ತಾ ಇದ್ರು ಆ ಥರದೇ ಇಂಪ್ಲಿಮೆಂಟ್ ಮಾಡುವಂಥ ಕೆಲಸ ಕಮಿಷನರ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ನಿನ್ನೆ ಮಾಡಿದೆ. ಮತ್ತು ನಾವು ಭಾಳ ಸಂಯಮದಿಂದ ರಿಕ್ವೆಸ್ಟ್ ಮಾಡ್ಕೋತ, ಸರ್ ಕಾನೂನವಾಗಿ ಕೆಲಸ ಮಾಡಿರಿ, ನೀವು ಏನು ಹೇಳ್ತೀರಿ ಅದಕ್ಕೆಲ್ಲದಕ್ಕೂ ನಾವು ಸಹಕಾರ ಕೊಡ್ತೇವೆ ಅಂತ ಹೇಳಿ ನಾವು ಎಲ್ಲರೂ ಕೂಡ ಅವ್ರು ಹೇಳಿದ ಪ್ರತಿಯೊಂದು ಮಾತು ಕೇಳ್ಕೊತ ಬಂದು ನಮ್ಗೆ 5 ನಿಮಿಷ ಹೊರಗೆ ಹೋಗ್ರಿ ಅಂತ ಹೇಳಿ 5 ನಿಮಿಷ ಹೊರಗೆ ಕಳಿಸಿ ಏನೋ ಆಮೇಲೆ ಅವ್ರದ್ದು ತುಘಲಕ್ ದರ್ಬಾರ್ ಡಿಕ್ಟೇಟರ್ಶಿಪ್ ಪ್ರಾರಂಭ ಆಯ್ತು. ಹೊಡೆಯೋದ ದಬ್ಬಾಳಿಕೆ ಮಾಡೋದ. FIR ನಮ್ಮದು ನಾವು ಕಂಪ್ಲೇಂಟ್ ತೊಗೊಂಡ್ರೆ ಅದು FIR ಮಾಡೋಕ್ಕೆ ತಯಾರಿಲ್ಲ. ನಾವು FIR ಮಾಡೋದಿಲ್ಲ ಅಂತ ಸ್ಟ್ರೇಟ್ ವೇ 2 ಕಂಪ್ಲೇಂಟ್ ತೊಗೋಬೇಕಲ್ವ. ನೀವು ಎನ್ಕ್ವೈರಿ ಮಾಡಿರಿ, ಯಾರು ತಪ್ಪಿಸ್ತಿದ್ದಾರೋ ಅವ್ರಿಗೆ ಶಿಕ್ಷೆ ಆಗಲಿ. ಇದು ಕಾನೂನು ವ್ಯವಸ್ಥೆ, ಇಲ್ಲಿ ಯಾರಿಗೂ ಇದಿಲ್ಲ. ಆದ್ರೆ ಪೊಲೀಸರ ಒನ್ ಸೈಡ್ 100% ಇದು ಕಾಂಗ್ರೆಸ್ ದರ್ಬಾರ. ಮತ್ತು ಇದ್ರ ಕಾರಣನೂ ನಾನು ಹೇಳ್ತೇನೆ. ಇಲ್ಲಿ ಏನು ಬೆಳಗಾವಿಯಲ್ಲಿ ತಹಸೀಲ್ದಾರ್ ಆಫೀಸಲ್ಲಿ ಒಂದು ಸುಸೈಡ್ ಆಯ್ತು, ಅದಕ್ಕೆ ಮುಚ್ಚಾಕರು. ಈಗ ಇಲ್ಲಿ ಮತ್ತು ಪೃಥ್ವಿ ಸಿಂಗ್ ಮೇಲೆ ಹಲ್ಲೆ ಆಗಿತ್ತು, ಅದು ಮುಚ್ಚಾಕರು. ಮುಡಾ ಹಗರಣ ಮುಚ್ಚಾಕರು, ವಾಲ್ಮೀಕಿ ಹಗರಣ ಮುಚ್ಚಾಕರು. ಈಗ ಕಾಂಗ್ರೆಸ್ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬಂದೈತಿ, ನಾವು ಏನು ತಪ್ಪು ಮಾಡ್ರೆ ನಡೀತೈತಿ, ಎಷ್ಟು ಕೆಟ್ಟ ಮಾಡೋಕ್ಕೆ ಸಾಧ್ಯ ಇದೆ ಮಾಡೋಣ. ಇದು ನಾವು ಒಂದು ಹಿಟ್ಲರ್ ಥರ ನಡ್ಕೊಂಡ್ರೆ ನಾವು ರಾಜಕೀಯ ಮಾಡೋಕ್ಕೆ ಸಾಧ್ಯ ಇದೆ ಅಂತ ಒಂದು ಭಾವನೆ ಈಗ ಇಲ್ಲಿರುವಂಥ ಸಚಿವೆ ಶಾಸಕರಿಗೆ ಮತ್ತು ಕಾಂಗ್ರೆಸ್ ಸರ್ಕಾರ ಮನಸ್ಸಿನಲ್ಲಿ ಹೋಗಿತ್ತು. ಅದಕ್ಕೆ ಅವ್ರು ಪೊಲೀಸರ ಮುಖಾಂತರ ಇದೆಲ್ಲ ಕೆಲಸ ಮಾಡ್ಕೋತಾ ಇದ್ದಾರೆ. ಅವ್ರಿಗೆ ಬೆಂಗಳೂರು ಕರ್ಕೊಂಡು ಹೋಗ್ತೇವೆ ಅಂತ ಹೇಳಿ ಎತ್ತಿ ಓದಿದ್ದಾರೆ.
ಎತ್ತಿ ಅಂದ್ರೆ ಲಿಟ್ರಲಿ ಅವ್ರ ತಲೆಗೆ ಪೆಟ್ಟಾಗ್ತಿತ್ತು, ಬ್ಲೀಡಿಂಗ್ ನಾವು ನೋಡ್ತಾ ಇದ್ವು, ಬ್ಲೀಡಿಂಗ್ ಆಗ್ತಾಯಿತ್ತು. ಅಲ್ಲಿಂದ ಕಿತ್ತೂರಿಗೆ ಹೋದ್ರು, ಕಿತ್ತೂರದಿಂದ ಸೌದತ್ತಿ, ರಾಮದುರ್ಗ, ರಾತ್ರಿ ಎಲ್ಲ ಒಬ್ಬ ಶಾಸಕ, ಒಬ್ಬ ಮಾಜಿ ಸಚಿವ ಜೊತೆಗೆ ಈ ಥರ ದುರ್ವ್ಯವಹಾರ ನನಗೆ ಅನಿಸ್ತೈತಿ ಕರ್ನಾಟಕದಲ್ಲಿ ಇತಿಹಾಸದಲ್ಲಿ ಈ ಥರ ಘಟನೆ ನವರೆಯಲ್ಲಿ ಮೊದಲು ನೋಡಿಲ್ಲ. ರಾಜಕೀಯ ಇರ್ತೈತಿ, ಒಬ್ಬರೊಬ್ಬರಲ್ಲಿ ಟೀಕೆ ಮಾಡ್ತಾರೆ, ರಾಜಕಾರಣದಲ್ಲಿ ಇದೆಲ್ಲ ನಡೆಯೋದ. ಆದರೆ ಈ ಮಟ್ಟದಲ್ಲಿ ಹೋಗುವಂಥ ಕೆಲಸ ಬಹುಶಃ ಕರ್ನಾಟಕದಲ್ಲಿ ಮೊದಲೇ ಸಲ ಆಗ್ತಾ ಇದೆ. ಇದು ನೋಡ್ರಿ, ಕಾಂಗ್ರೆಸ್ ಸರ್ಕಾರ ಹೋಗ್ಲಿಕ್ಕೆ ಕಾರಣ ಯಾರ ಲಾಸ್ಟ್ ಟೈಮ, ಇದಕ್ಕೆ ಕಾರಣ ಯಾರ? ಒಬ್ಬ ವ್ಯಕ್ತಿ ಏನೋ ಪವರ್ಫುಲ್ ಸರ್ಕಾರದಾಗ ಏನು ಮನಸ್ಸು ಮಾಡ್ತಾರೆ ಅದು ಮಾಡ್ತಾರಂದ್ರೆ ಇದು ಎಂಥದ್ದು ಹೊಸದ ಬಂತು ಅಂತ ನಮಗೂ ಇದು ವಿಚಿತ್ರ ಆಗಿಬಿಟ್ಟೈತಿ. ನಾ ನ್ಯಾಯ ವ್ಯವಸ್ಥೆಗೂ ಕೈ ಮುಗಿತೇನೆ, ಎಲ್ಲ ಯಾರ್ಯಾರಿಗೆ ಸಾಧ್ಯ ಇದೆ ಅವ್ರು ಎಲ್ಲರಿಗೆ ರಕ್ಷಣೆ ಮಾಡಿರಿ ಬೆಳಗಾವಿದ, ಕರ್ನಾಟಕದ. ಇಲ್ಲಾಂದ್ರೆ ನಾವು ಏನು ಡಿಕ್ಟೇಟರ್ಶಿಪ್ ನೋಡ್ತಾ ಇದ್ದೀವಿ, ಇದೇ ಅವಕಾಶ ನಾವು ಅವ್ರಿಗೆ ಬೆಳಿಲಿಕ್ಕೆ ಕೊಟ್ಟರೆ ಮುಂದೆ ನಾವು ರೋಡ್ಗೆ ತಿರುಗಬೇಕಾದ್ರೆ ಇವ್ರು ಪರ್ಮಿಷನ್ ತಗೊಂಡು ತಿರುಗಬೇಕಂತ ಪರಿಸ್ಥಿತಿ ಬರ್ಬೋದು. ಈಗ ನಿನ್ನೆ ಅವ್ರಿಗೆ ಪೊಲೀಸ್ ಜೀಪಲ್ಲಿ ಹಚ್ಬೇಕಾದ್ರೆ ತಲೆಗೆ ಗಾಯ ಆಗಿತ್ತು, ಇಮಿಡಿಯೇಟ್ ಚಿಕಿತ್ಸೆ ಕೊಡಬೇಕಿತ್ತು, ಪ್ರಾಥಮಿಕ ಚಿಕಿತ್ಸೆನೂ ಕೊಡಲಿಲ್ಲ. 3 ಗಂಟೆಗಳ ಕಾಲ ಹಂಗೆ ಬ್ಲೀಡಿಂಗ್ ಆಗಿದೆ. ಅದ್ರ ಬಗ್ಗೆ ಹೇಳಿ ಸರ್. ಬ್ಲೀಡಿಂಗ್ ಅಷ್ಟಲ್ಲ, ಅವ್ರಿಗೆ ಮಧ್ಯಾಹ್ನ 1 ಗಂಟೆದಿಂದ ಹೊಟ್ಟೆಗೆ ಊಟಗಿಲ್ಲ, ಕುಡಿಯೋಕೆ ನೀರಿಲ್ಲ, ಮೆಡಿಸಿನ್ ಅಂತ ಭಾಳ ದೂರಿಂದ ವ್ಯವಸ್ಥೆ. ಒಬ್ಬ ಮಾಜಿ ಸಚಿವ ಶಾಸಕನಿಗೆ ಮತ್ತು ನಮ್ಮ ಎದುರುಗಡೆ ಹೇಳ್ತಾರೆ, ಊಟ ತರಿಸೋಣ, ನೀರು ಕುಡಿಸ್ತೀವಿ, ನೀವು ಆರಾಮಾಗಿ ಕೂಡ್ರಿ ಅಲ್ಲ, ನೀವು ಯಾಕೆ ಚಿಂತೆ ಮಾಡ್ತೀರಿ, ನಾವು ಲಾ ಆ್ಯಂಡ್ ಆರ್ಡರ್ ನೋಡ್ತಾ ಇದ್ದೀವಿ ಅಂತ ಹೇಳಿ ಸುಳ್ಳು ಮಾತಾಡಿ ಎಲ್ಲರಿಗೂ ವಿರೋಧಿ ಪಕ್ಷ ನಾಯಕರು ಕೂತಿದ್ದಾರೆ ಅಲ್ಲಿ, ಅವ್ರಿಗೂ ಕೇರ್ ಮಾಡ್ತಾ ಇಲ್ಲ. ಬ್ರಿಟಿಷರು ಹೋಗಿದಾರಂತ ಹೇಳ್ತಾರೋ, ಅಯ್ಯೋ ಸಿದ್ದರಾಮಯ್ಯ ಇದ್ದಾಗ ಬ್ರಿಟಿಷರು ಹಾಕ್ಬೇಕ್ರಿ. ಬೆಳಗಾವಿ ಕೋರ್ಟಿಗೆ ಸಿಟಿ ರವಿಯನ್ನ ಹಾಜರುಪಡಿಸಲಾಯಿತು. ಕೇಸಿನ ವಿಚಾರಣೆ ನಡೆಯಿತು. ಸಿಟಿ ರವಿ ಜಾಮೀನು ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ. ಮಧ್ಯಾಹ್ನ 3ಕ್ಕೆ ಸಿಟಿ ರವಿ ಜಾಮೀನು ಭವಿಷ್ಯ ಏನು ಅನ್ನೋದು ಗೊತ್ತಾಗುತ್ತೆ. ಸಿಟಿ ರವಿ ಜಾಮೀನು ಆದೇಶವನ್ನ ಬೆಳಗಾವಿಯ ಜೆಎಂಎಫ್ಸಿ ಕೋರ್ಟ್ ಕಾಯ್ದಿರಿಸಿದೆ. ಸಿಟಿ ರವಿ ಅವರನ್ನ ಬೆಳಗಾವಿಯ ಕೋರ್ಟಿಗೆ ಹಾಜರುಪಡಿಸಲಾಯಿತು. ನಿನ್ನೆ ರಾತ್ರಿ ಎಲ್ಲ ಏನೆಲ್ಲ ಘಟನೆಗಳಾಯ್ತು ಅನ್ನೋದರ ಬಗ್ಗೆ ಜಡ್ಜ್ ಮುಂದೆ ಸಿಟಿ ರವಿ ಕಂಪ್ಲೀಟ್ ಆದಂತಹ ವಿವರಣೆಯನ್ನ ಕೊಟ್ಟರು, ಹೇಳಿಕೆಯನ್ನ ಕೊಟ್ಟರು. ಪೊಲೀಸರು ನಡ್ಕೊಂಡಂತಹ ರೀತಿ, ಯಾವ ರೀತಿ ವರ್ತನೆ ಮಾಡಿದ್ರು ಅನ್ನೋದನ್ನ ಸವಿವರವಾದಂತಹ ಹೇಳಿಕೆಯನ್ನ ಕೊಟ್ಟರು. ಅದಾದ ನಂತರ ಸಿಟಿ ರವಿ ಪರ ವಕೀಲರು ಕೂಡ ವಾದವನ್ನ ಮಾಡಿದ್ರು, ಮಧ್ಯಂತರ ಜಾಮೀನನ್ನ ಕೊಡಬೇಕು ಅಂತ. ಸಿಟಿ ರವಿ ಜಾಮೀನು ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.